ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಶ್ರೀರಾಮ ಟೆಂಪಲ್ಗೆ ಬಂದಿದ್ದೀನಿ. ಇಲ್ಲಿನ ವಿಶೇಷತೆಗಳೇನು, ಇವತ್ತು ಹೇಗಿತ್ತು ನನ್ನ ದಿನ, ನಾನು ಏನೆಲ್ಲ ಎಂಜಾಯ್ ಮಾಡಿದೆ ಅನ್ನೋದು ಒಂದು ಪುಟ್ಟ ವಿಡಿಯೋ ಮಾಡಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ಹಾಗೆ ಫ್ರೆಂಡ್ಗೆ ಹೋಗಿದ್ದಾದರೆ ಒಳಗಡೆ ಲೆಫ್ಟ್ ಸೈಡು ಪಾರ್ಕಿಂಗ್ ಇದೆ. ನಮ್ಮ ಹಸ್ಬೆಂಡ್ ಹೋಗಿ ಗಾಡಿ ಪಾರ್ಕ್ ಮಾಡಿ ಬಂದರು. ಹಾಗೆ ನಾವು ವಾಕ್ ಮಾಡ್ತಾ ದೇವಸ್ಥಾನದ ಫ್ರಂಟಲ್ಲಿ ಹೋದ್ವು. ತುಂಬ ದೊಡ್ಡ ದೇವಸ್ಥಾನ, ತುಂಬ ಚೆನ್ನಾಗಿದೆ. ಫ್ರಂಟಲ್ಲಿ ಹಾಗೆ ಜಸ್ಟ್ ನಾವೊಂದು ಫ್ಯಾಮಿಲಿಯಾಗಿ ವಿಡಿಯೋ ತೊಗೊಂಡ್ವು. ನಮ್ಮ ಹಸ್ಬೆಂಡ್ಗೆ ಫೋಟೋಗ್ರಫಿ ಆ ಥರ ಏನು ಇಂಟ್ರೆಸ್ಟ್ ಇಲ್ಲ, ಹಾಗೆ ಫುಲ್ ವೀಡಿಯೋಸ್ ನಾನೇ ತೊಗೊಂಡಿದ್ದೀನಿ. ಇಲ್ಲಿ ಮೀನು ಊಟ ಅಂತ ಕೊಡ್ತಾರೆ, ಇಲ್ಲಿ ಬಂದವರೆಲ್ಲ ಕೊಡ್ತಾಯಿದ್ರು. ಹಾಗೆ ನಾವು ಮಕ್ಕಳು ಮೀನು ನೋಡಿ ತುಂಬ ಎಂಜಾಯ್ ಮಾಡ್ತಾಯಿದ್ರು. ತುಂಬ ದೊಡ್ಡ ದೊಡ್ಡ ಮೀನಿತ್ತು. ಹಾಗೆ ನಾವು ಜಸ್ಟ್ ಫ್ಯಾಮಿಲಿ ಕ್ಲಿಕ್ ತೊಗೊಂಡೆ. ನನ್ನ ಮಗಳು ಅಂತೂ ಕರೆದ್ರೂ ಬರ್ತಾ ಇರಲಿಲ್ಲ. ಮೀನು ನೋಡ್ಕೊಂಡು ತುಂಬಾ ಖುಷಿ ಪಡ್ತಾಯಿದ್ಲು. ನೆಕ್ಸ್ಟ್ ನಾವು ಪೂಜೆಗೆ ಲೇಟ್ ಆಯಿತು ಅಂತ ನಾನು ಅವರನ್ನು ಫೋರ್ಸ್ ಮಾಡಿ ಕರ್ಕೊಂಡು ಬಂದೆ. ನಾವು ಹಾಗೆಯೇ ಪೂಜೆ ಮಾಡಿಸೋದಕ್ಕೆ ಅಂತ ದೇವಸ್ಥಾನದ ಒಳಗಡೆ ಹೊರಟು. ಅಲ್ಲಿ ಫೋಟೋಗ್ರಫಿ ಅಲೌಡ್ ಇರಲಿಲ್ಲ, ಅದಕ್ಕೆ ನಾನು ದೇವಸ್ಥಾನದ ಒಳಗಡೆ ವಿಡಿಯೋ ತೊಗೊಂಡಿಲ್ಲ. ಪೂಜೆ ಎಲ್ಲ ಆಯಿತು. 10 o'clock ಆಯಿತು. ನಮ್ಮ ದೇವಸ್ಥಾನಕ್ಕೆ ಬರೋದ್ರಿಂದ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಹಾಗೆ ಜಸ್ಟ್ ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತ ಬಂದ್ವಿ. ಅಲ್ಲಿ ಮಕ್ಕಳಿಗೆ ತಿನ್ನಿಸ್ಕೊಂಡು ನೆಕ್ಸ್ಟ್ ದೇವಸ್ಥಾನದಲ್ಲೇ ಪ್ರಸಾದ ಸಿಗುತ್ತೆ. ಅದು 12:30 ಆಗುತ್ತೆ. ಅಲ್ಲಿ ಹೇಗೂ ಬಂದಿದ್ದೀವಲ್ಲ ಅಂತ ಪ್ರಸಾದ ಮಾಡೋದಕ್ಕೆ ಅಂತ ಬಂದ್ವು. ತುಂಬ ರಶ್ ಇತ್ತು, ತುಂಬ ವೆಯ್ಟ್ ಮಾಡೋದು. ನೆಕ್ಸ್ಟ್ ಅಲ್ಲಿ ಊಟ ಮಾಡಿಕೊಂಡು ನೆಕ್ಸ್ಟ್ ಆಗಿ ರಿಟರ್ನ್ ಬಂದ್ವು. ನನ್ನ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾಯಿದ್ರು ಅವ್ರ ಅಪ್ಪ ಲೀವ್ ಇರೋದ್ರಿಂದ. ಮತ್ತು ಇವತ್ತು ನನ್ನ ಮಗಳು ಸೇಮ್ ಅವ್ರ ಅಪ್ಪನ ಥರನೇ ಇರಬೇಕಂತ ಪಂಚೆ ಹಾಕ್ಕೊಂಡಿದ್ಲು. ನಾನು ಎಷ್ಟು ಹೇಳಿದ್ರು ಅವಳು ಕೇಳಲೇ ಇಲ್ಲ. ನೆಕ್ಸ್ಟ್ ಅಲ್ಲೊಂದು ಬೆಕ್ಕು ನೋಡಿದ್ರು, ಆ ಬೆಕ್ಕನ್ನ ಆಟ ಆಡಿಸ್ಕೊಂಡು ಎಂಜಾಯ್ ಮಾಡಿದ್ರು. ನೆಕ್ಸ್ಟ್ ಇಲ್ಲಿಂದ ನಮಗೆ 3 kilometers ಸ್ನೇಹತೀರಂ ಬೀಚ್ ಇತ್ತು. ನಾನು ಅಲ್ಲಿ ಬೀಚಿಗೆ ಜಸ್ಟ್ ಹೋಗೋಣ ಅಂತ ಹೇಳಿದೆ. ನಮ್ಮ ಹಸ್ಬೆಂಡು ಓಕೆ ಅಂದರು. ನಾವು ಬೀಚಿಗೆ ಹೋಗ್ತಾ ಇದ್ದೀವಿ. ರೀಚ್ ಆದ್ದು ಬೀಚ್. ಇಲ್ಲಿ ತುಂಬಾ ರೈನ್ ಸೀಸನ್ ಇರೋದ್ರಿಂದ ಇಲ್ಲಿ ಎಂಟ್ರೆನ್ಸ್ ಇರಲಿಲ್ಲ. ಸೊ ನಾವು ಇನ್ನೊಂದು ಕಡೆ ಎಂಟ್ರೆನ್ಸ್ ಇತ್ತು, ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವು. ಹೋದ್ವು, ಎಂಟ್ರಿ ಆದ್ವು. ಇಲ್ಲಿ ಟಿಕೆಟ್ ಇತ್ತು. ಎಂಟ್ರೆನ್ಸ್ ಟಿಕೆಟ್ ತೊಗೊಂಡಾದ್ಮೇಲೆ ಎಂಟ್ರಿ ಆದು. ನಾನು ಹಾಗೆ ಜಸ್ಟ್ ವಿಡಿಯೋ ಮಾಡಿಕೊಂಡೆ. ಅಲ್ಲಿ ಪಾರ್ಕ್ ಇತ್ತು. ನನ್ನ ಮಗಳು ಹೋಗ್ಬಿಟ್ಟು ಪಾರ್ಕಲ್ಲಿ ಆಟ ಆಡೋದಕ್ಕೆ ಹೋದ್ಲು. ಬಿಸಿಲಿರೋದ್ರಿಂದ ಮಕ್ಕಳು ಯಾರೂ ಇರಲಿಲ್ಲ, ಮತ್ತು ಅವಳು ಆಟ ಆಡಲಿಲ್ಲ. ಜಸ್ಟ್ ಹಾಗೆ ವಾಕ್ ಮಾಡಿ ಎಂಜಾಯ್ ಮಾಡಿದ್ಲು. ಮಕ್ಕಳಿಗೆ ಬೋಟಿಂಗ್ ಇತ್ತು, ಬಟ್ ಮಕ್ಕಳನ್ನೇ ಓಡಿಸ್ಕೊಂಡು ಹೋಗ್ಬೇಕಿತ್ತು. ಅದಕ್ಕೆ ನಮ್ಮ ಹಸ್ಬೆಂಡು ಓಕೆ ಮಾಡಲಿಲ್ಲ, ಮಗಳಿಗೂ ಬೋಟಿಂಗ್ ಬಿಡಲಿಲ್ಲ. ನೆಕ್ಸ್ಟ್ ಹಾಗೆಯೇ ಒಂದು ಈವ್ನಿಂಗ್ 3 o'clock ಆಯಿತು. ಮತ್ತು ಮನೆಗೆ ರಿಟರ್ನ್ ಬಂದು ಸ್ವಲ್ಪ ಟೈಮ್ ಮನೇಲಿ ರೆಸ್ಟ್ ಮಾಡೋದು. ಕಲ್ಕಿ ಮೂವಿ ರಿಲೀಸ್ ಆಗಿರೋದ್ರಿಂದ ನಮ್ಮ ಹಸ್ಬೆಂಡ್ ಬುಕ್ ಮಾಡಿದ್ರು ಆಲ್ರೆಡಿ. ನೆಕ್ಸ್ಟ್ ಮೂವಿಗೆ ಹೋದ್ವು. ತುಂಬ ಚೆನ್ನಾಗಿತ್ತು. ಮಕ್ಕಳು ಅಷ್ಟೇ ಮೂವಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.